ಕ್ಯೂಟೀಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ಸೊ ಇವತ್ತು ಡೇಟ್ ಇದ 10 ಆ್ಯಂಡ್ ಟೈಮ್ ಆಗ್ಲತ್ತೆ 12 o'clock. ಸೊ ಆ್ಯಸ್ ಯು ಆಲ್ ನೋ, ಯೆಸ್ಟರ್ಡೇ ಸೆಕೆಂಡ್ ಪಿ ಯು ರಿಸಲ್ಟ್ ಬಂತು. ಎಲ್ಲೋದು ನಂದು ಬಂತು. ಯಾಕಪ್ಪ ಅಂದ್ರೆ ನಾನು ಸೆಕೆಂಡ್ ಪಿ ಯುನೇ ಇದ್ದೀನಲ್ಲ. ಸೊ ಹಾಂ, ಈಗ ನಿಮಗೆಲ್ಲದಂದು ರಿಸಲ್ಟ್ ತಿಳ್ಕೊಂಬತ್ತು ಕ್ಯೂರಿಯಾಸಿಟಿ ಅದ ಅನ್ಕೋತೀನಿ ಅಲ್ಲ. ಸೊ ಹೇಳ್ತೀನಿ ಕೇಳ್ರಿ. ಎಸ್ಪೆಷಲಿ ಮೈ ಫ್ರೆಂಡ್ಸ್ ಕೇಳ್ರಿ, ಎಲ್ಲರೂ ನನ್ನ ರಿಸಲ್ಟ್ ಭಾಳ ಕ್ಯೂರಿಯಾಸಿಟಿಲಿಂದ ವೇಟ್ ಮಾಡ್ತಿರ್ತೀರಿ, ಬಟ್ ಕೇಳಿರಲ್ಲ. ಓಕೆ, ಹೇಳ್ತೀನಿ ಕೇಳ್ರಿ. ನಂದು ರಿಸಲ್ಟ್ ಬಂದು 78%. ಎಸ್ ಗೈಸ್, ನಂದು ರಿಸಲ್ಟ್ 78% ಬಂದಿದ್ದ. ಅಂದ್ರಲ್ಲ ಏನಂತ 3 o'clock ರಿಸಲ್ಟ್ ಬರ್ತದೆ ಅಂತೇಳಿ. ನಾನು ವೆಬ್ಸೈಟ್ ಅದು ಕರ್ನಾಟಕ result.nic.in ಅದಲ್ಲ, ನಾನು ಅದ್ರಾಗೆ ವೆಯ್ಟ್ ಮಾಡ್ತೀರಿ ರಿಸಲ್ಟ್ ಬರ್ತದೆ ಈಗ ಬರ್ತದೆ ಅಂತ ವೆಯ್ಟ್ ಮಾಡ್ತೀರ. ಬಟ್ ನನಗಿಂತ ಮೊದಲು ಎಲ್ಲರೂ ನೋಡಿರು, ಆಮ್ಯಾಗ ಅವರೇ ನನಗೆ ಕಳಿಸೋ ರಿಸಲ್ಟ್. ನಾನು ಇನ್ನೊಂದು ವೆಯ್ಟ್ ಮಾಡ್ಲತ್ತಿದ್ದ, ಬಟ್ ಬರೋದಾಗಿತ್ತು. ನಾನು ಫಾಸ್ಟ್ ಮಾತಾಡೋತೀನೇನು ರೀ, ನಾನು ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಭಾಳ ಜನ ಅಂದಾರ ಏನಪ್ಪ ಅಂತಂದ್ರೆ, ಈಗ ಭಾಳ ಫಾಸ್ಟ್ ಮಾತಾಡ್ತೀನಿ, ಇವಾಗ ಸ್ವಲ್ಪ ಸ್ಲೋ ಮಾತಾಡು, ನೀನು ಮಾತಾಡೋದು ನಮ್ಗೆ ಏನು ಭೀ ಅರ್ಥ ಆಗಲ್ಲ ಅಂತಂದಾರ. ಸೊ ಸ್ಲೋ ಮಾತಾಡೋಕ್ಕೆ ಅಷ್ಟು ಬರಲ್ಲ, ಪರ್ಫೆಕ್ಟ್ ಬರಲ್ಲ. ನಂಗೆ ಫಾಸ್ಟ್ ಮಾತಾಡಿನ ರೂಢಿ ಅದ. ಸೊ ಈಗ ಒಮ್ಮೆ ಸ್ಲೋ ಅಂತಂದರೆ ನಂಗೆ ಬರಲ್ಲ. ಅದನ್ನು ನಿಮ್ಮ ಸೈಡ್ ಟ್ರೈ ಮಾಡ್ತೀನಿ ಸ್ಲೋ ಆಗಿ ಮಾತಾಡೋದು. ಹಾಂ, ಸೊ ಏನಪ್ಪ ಅಂತಂದ್ರೆ, ಯಾರ್ಯಾರ್ದು ರಿಸಲ್ಟ್ ಚಂದ ಬಂದರೆ ಅವ್ರಿಗೆಲ್ರಿಗೂ ಕಾಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಯಾರ್ಯಾರ ರಿಸಲ್ಟ್ ಕಮ್ಮಿ ಬಂದದಂತ ನೀವು ಅನ್ಕೋತೀರಿ, ಅವ್ರು ಯಾರು ಸ್ಯಾಡ್ ಆಗಬೇಡ್ರಿ. ನೀವು ಒಂದ್ಸರಿ ಎಕ್ಸಾಮ್ ಕಟ್ತೀರಿಯಪ್ಪ ಅಂತಂದ್ರೆ ಕಟ್ರಿ, ಇಲ್ಲಪ್ಪ ನಾವು ಇದ್ರಾಗೆ ಖುಷಿ ಇದ್ದೀವಿ ಅಂತಂದ್ರೆ ಇಟ್ಸ್ ಓಕೆ. ಸೊ ಎಸ್ ಗೈಸ್, ಯಾರು ಕಮ್ಮಿ ಬಂದದ ಅಂಥೇಳಿ ಟೆನ್ಷನ್ ತೊಗೊಲಿಕ್ಕೆ ಹೋಗಬೇಡ್ರಿ. ಆ್ಯಂಡ್ ನಿಮ್ಮ ರಿಸಲ್ಟ್ ಬೇರೆಯವ್ರ ರಿಸಲ್ಟ್ ಜೊತೆ ಕಂಪೇರ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ಮತ್ತು ಅವಾಗ ಇನ್ನೂ ಭಾಳ ಸ್ಯಾಡ್ ಆಗ್ತದೆ. ನೀವು ನಿಮ್ಮದು ಬೆಸ್ಟ್ ಕೊಟ್ಟಿರಿ, ನೀವು 100% ಕೊಟ್ಟಿರಿ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ನಿಮಗೂ ಗೊತ್ತಿರ್ತದೆ ನೀವು ಎಷ್ಟು ಟ್ರೈ ಮಾಡಿರ್ತೀರಿ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತೀರಿ ಅಂತ. ಅವು ಸ್ಲೀಪ್ಲೆಸ್ ನೈಟ್ಗಳೆಲ್ಲ ನಿಮಗೆ ಗೊತ್ತಿರ್ತಾವೆ. ಸೊ ನೀವು ಎಷ್ಟು ಡಿಸರ್ವ್ ಮಾಡ್ತೀರಿ ಅಷ್ಟು ಬಂದು ನಿಮ್ಮ ರಿಸಲ್ಟ್ ಅಂತ ನಾನು ಅನ್ಕೊಳ್ತೀನಿ. ಸೊ ನಾನಂತೂ ನನ್ನ ರಿಸಲ್ಟ್ನಿಂದ ಸ್ಯಾಟಿಸ್ಫೈಡ್ ಇದ್ದೀನಿ. ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ನೀವೆಲ್ಲರೂ ಭೀ ಸ್ಯಾಟಿಸ್ಫೈಡ್ ಇದ್ದೀರಂತ ನಾನು ಅನ್ಕೋತೀನಿ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂತಂದ್ರೆ, ನೀವು ನಿಮ್ಮ ರಿಸಲ್ಟಿಂದ ನೀವು ಸ್ಯಾಟಿಸ್ಫೈ ಯುವರ್ ಸೋಲ್, ನಾಟ್ ಟು ದಿ ಸೊಸೈಟಿ ಗೈಸ್. ನೀವು ಈ ಸೊಸೈಟಿಗೆ ಎಷ್ಟು ಸ್ಯಾಟಿಸ್ಫೈಡ್ ಮಾಡಿದ್ರೂ ಅವ್ನು ಸ್ಯಾಟಿಸ್ಫೈಡ್ ಆಗಲ್ಲ, ಗೊತ್ತಲ್ಲ. ನೀವು 100% ತೊಗೊಂಬರ್ರಿ, 60% ತೊಗೋರಿ, ಸೊಸೈಟಿ ಮಾತು ಆಡ್ತದೆ. ಯಾಕಪ್ಪ ಅಂದ್ರೆ ಸೊಸೈಟಿ ಈಕ್ವಲ್ಸ್ ಟು ಟಾಂಟ್ ಹೊಡೆಯೋರು. ಸೊ ಇದು ರಿಸಲ್ಟ್ ಮಾತಾಯಿತು. ಸೊ ಈಗ ರಿಸಲ್ಟ್ ಆಗೋದು ನೆಕ್ಸ್ಟ್ ಡಿಗ್ರಿ ಇರ್ತದೆ. ಈಗ ನಿಮ್ಮ ಪೇರೆಂಟ್ಸ್ ಓಕೆ, ಒಂದು ಲೆಕ್ಕದಾಗ ಪೇರೆಂಟ್ಸ್ ಓಕೆ, ಬಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ರಿಲೇಟಿವ್ಸ್ ಯಾವ ಕೋರ್ಸ್ ತೊಗೋ ಅಂತಂತಾರಲ್ಲ, ನೀವು ಆ ಕೋರ್ಸ್ ತೊಗೊಳಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂತಂದ್ರೆ ಮುಂದೆ ಹೋಗಿ ಆ ಕೋರ್ಸ್ ನಿಮಗೆ ಯೂಸ್ಫುಲ್ ಆಗಿಲ್ಲಪ್ಪ ಅಂತಂದ್ರೆ ಅದ್ರಲಿಂದ ಆಗೋ ಪ್ರಾಬ್ಲಮ್ಗಳಿಂದ ನೀವು ಡೀಲ್ ಮಾಡಬೇಕಾಗ್ತದೆ. ಅವರು ಡೀಲ್ ಮಾಡಲ್ಲ. ಯಾಕಂತಂದ್ರೆ ಅವ್ರು ಬರೀ ಸಜೆಷನ್ ಕೊಡ್ತಾರೆ, ಓಕೆ. ಪ್ರಾಬ್ಲಮ್ಸ್ ಅನ್ನೋಕ್ಕೆ ಸಾಥ್ ಯಾರೂ ಕೊಡಲ್ಲ. ನಿಮ್ಮ ಹಿಂದೆ ನೀವೇ ನಿಂದಿರ್ಬೇಕಾಗ್ತದೆ, ನಿಮ್ಮ ಹಿಂದೆ ಪೇರೆಂಟ್ಸೇ ನಿಂದಿರ್ತಾರೆ. ಸೊ ನಿಮ್ಗೆ ಏನು ಮಾಡೋದು ಮುಂದೆ ಅದು ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿರಿ. ಆ್ಯಂಡ್ ಅವ್ರದ್ದು ಬೇಕಾದ್ರೆ ಇನ್ನೂ ಸಜೆಷನ್ಸ್ ತೊಗೋರಿ. ಸ್ವಲ್ಪ ಕುಕ್ಕರ್ ಸೌಂಡ್ ಹೊಂಟ ಇಗ್ನೋರ್ ಮಾಡಿರಿ. ನಮ್ಮ ಮಮ್ಮಿ ಸಾಂಬಾರು ಮಾಡ್ಲತ್ತಾಳ. ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ. ಸೊ ನಿಮಗೆ ಇದ್ರಾಗ ಮನಸ್ಸಿರ್ತದ, ಯಾವ ಕೋರ್ಸ್ದಾಗ ನಿಮ್ಗೆ ಇಂಟ್ರೆಸ್ಟ್ ಅದ ಆ ಕೋರ್ಸ್ ಮಾಡಿರಿ. ಯಾರೋ 4 ಮಂದಿ ಏನೋ ಅಂತಾರಪ್ಪ ಅಂತ ಹೇಳ್ತಿರ್ತಿಂತ ನಿಮ್ಮದು ಚಾಯ್ಸ್ ಅಂತ ನೀವು ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಅದು ನಿಮಗೆ ಬಿಟ್ಟಿರ್ತೀವಿ. ಹಾಂ, ಸೊ ನಿಮಗೆ ಇದ್ರಾಗ ಇಂಟ್ರೆಸ್ಟ್ ಅದ ಫೋಕಸ್ ಮಾಡಿರಿ, ಅದೇ ಕೋರ್ಸ್ ತೊಗೋರಿ. ನೀವು ರಿಲೇಟಿವ್ಸ್ ಮಾತ್ರ ಫಸ್ಟ್ ಕೇಳೋಕ್ಕೆ ಹೋಗಬೇಡ್ರಿ, ಓಕೆ. ಈಗ ನಾವು ರಿಲೇಟಿವ್ಸಿಗೆ ಬರಬಿ. ರಿಲೇಟಿವ್ಸ್ ಹೆಂಗಿರ್ತಾರಪ್ಪ ಅಂದರೆ ರಿಸಲ್ಟ್. ಸೊ ಈಗ ನಾಳೆ ಹಿಡ್ಕೊಂಡು ನಿಮ್ದು ಎಕ್ಸಾಮ್ ಸ್ಟಾರ್ಟ್ ಆಗ್ಲತ್ತವ ಅಂತಂದ್ರೆ ಯಾರೋ ಫೋನ್ ಮಾಡ್ತಾರೇನ್ರಿ, ಹಲೋ ಇವತ್ತು ನಿಮ್ಮದು ಎಕ್ಸಾಮ್ ಅದಲ್ಲ, ಸೊ ಓದಿದೆಯಲ್ಲ ಚಂದ ಬರೀ, ಅಂಜ್ಲಕ್ಕೆ ಹೋಗಬೇಡ, ನಿಮ್ಗೆ ಎಷ್ಟು ಬರ್ತದೆ ಅಷ್ಟು ಬರೀ. ಯಾರೇ ಹೇಳ್ತಾರೆ ಜಾಸ್ತಿ ಪೇರೆಂಟ್ಸ್ ಹೇಳ್ತಾರೆ. ಪೇರೆಂಟ್ಸ್ ಬಿಟ್ಟು ನಮಗೆ ಜಾಸ್ತಿ ಯಾರು ಹಚ್ಕೊಂಡಿರ್ತಾರೆ ಅವ್ರು ಹೇಳ್ತಾರೆ, ಅವ್ರಿಗೆ ಬಿಟ್ಟು ಮತ್ತೆ ಯಾರು ಹೇಳೋದು. ಆ್ಯಂಡ್ ಅದೇ ರಿಸಲ್ಟ್ ಡೇ ಇದ್ದಾಗ ಫೋನ್ ಮಾಡ್ತಾರೆ, ನಮಗೆ ಗೊತ್ತಿರಲ್ಲ ಅವ್ರು ಯಾರು ಇರ್ತಾರಂತ. ಫೋನ್ ಮಾಡ್ತಾರೆ, ಹಲೋ ಇವತ್ತು ರಿಸಲ್ಟ್ ಇತ್ತಲ್ಲ, ಏನಾಯಿತು, ಪಾಸ್ ಆಗಲ್ಲ ಅಂತ ಹೇಳ್ತಾರೆ. ಪಾಸ್ ಆಗಿವಿ ಅಂತಂದ್ರೆ ಓಕೆ, ಖುಷಿ ಪಡ್ತಾರೆ. ಸುಮ್ಮನೆ ಆದಳಲ್ಲಪ್ಪ ಅನ್ನೋರು ಅಂತಾರೆ. ಪಾಸ್ ಆಗಿ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಬಂತು,
78% ಬಂತು ಅಂದರೆ ಇಷ್ಟು ಕಮ್ಮಿ ಯಾಕ ನೀನು ಓದೇ ಇಲ್ಲ ಪರ್ಸೆಂಟೇಜ್ ಮ್ಯಾಗ ಅವ್ರು ಅಂದ್ಬಿಡ್ತಾರೆ ನೀನು ಓದಿಲ್ಲ, ಸೊ ಅಷ್ಟು ಕಮ್ಮಿ ಬಂತು ಪರ್ಸೆಂಟೇಜ್. ಸ್ವಲ್ಪ ಮಂದಿ ಹೆಂಗಿರ್ತಾರಪ್ಪ ಅಂತಂದರೆ ಎಲ್ಲ ಓದಿರ್ಬೋದು ಹುಡುಗಿ, ಬಟ್ ಏನೋ ಪೇಪರ್ ಹಾರ್ಡ್ ಬಂದಿರ್ಬೋದು, ಏನೋ ಒಂದು ಆಗಿರ್ಬೋದು, ಸೊ ಇಲ್ಲಿ ಬಿಡು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಕೂಲ್ ಮಾಡ್ತಾರೆ. ಸ್ವಲ್ಪ ಮಂದಿ ಬೆಂಕಿ ಹಚ್ಚೋ ಇರ್ತಾರೆ. ಮತ್ತು ಇನ್ನೊಂದು ಸ್ವಲ್ಪ ಮಂದಿ ಮನೆಗೆ ಹೆಂಗಿರ್ತದಪ್ಪ ಅಂತಂದ್ರೆ ಅವ್ರ ಮನೆ ಪರ್ಸೆಂಟೇಜ್ ಕಮ್ಮಿ ಬಂದಿತ್ತಂದ್ರೂ ಸ್ವಲ್ಪ ಅವ್ರ ಪೇರೆಂಟ್ಸ್ ಬೈತಿರ್ತಾರೆ, ಅಲ್ಲ ಮೊದಲೇ ಅವ್ರ ಮನೆಯಾಗ ಬೆಂಕಿ ಹತ್ತಿ ಉರಿತಿರ್ತದೆ. ಸ್ವಲ್ಪ ಮಂದಿ ರಿಲೇಟಿವ್ಸ್ ಫೋನ್ ಮಾಡ್ತಾರೆ, ಹಂಗೆ ಬಂತು ರಿಸಲ್ಟ್ ಭಾಳ ಕಮ್ಮಿ ತೆಗ್ದಿದ್ದು, ಪೇರೆಂಟ್ಸ್ ಜೊತೆ ಮಾತಾಡ್ತಾರೆ. ಮೊದಲೇ ಬೆಂಕಿ ಹತ್ಯದ ಅದ್ರಾಗ ತುಪ್ಪ ಹಾಕಿ ಇನ್ನೂ ಉರಿಸ್ತಾರೆ ಬೆಂಕಿ. ನನ್ನ ಮನೆಗೆ ಮಜಾ ಬರ್ತದೆ ಅಂತ ನಂಗೆ ಫಸ್ಟ್ ಆಫ್ ಆಲ್ ಗೊತ್ತೇ ಆಗಲ್ಲ. ಇರಬೇಡಿ, ಅದು ಬೇಕಾಗಿಲ್ಲ. ಇದು ಒಂದು ಕಡೆ ಆದ್ರೆ ಕಂಟೆಂಟ್ ಕ್ರಿಯೇಟರ್ಸ್ದು ಒಂದು ಕಡೆ ಏನಪ್ಪ ಅಂದ್ರೆ ಫೋನ್ ಮಾಡ್ತಾರೆ, ಎಷ್ಟು ಬಂತು ರಿಸಲ್ಟ್ ಅಂತ ಕೇಳಿದ್ರೆ 78% ಬಂದದ ಅಂತಂದ್ರೆ ಹೌದು ಯಾಕೆ ಇಷ್ಟು ಕಮ್ಮಿ ಅಂತ ಕೇಳ್ತಾರೆ. ಈಗ ಕಮ್ಮಿ ಬಂದ್ರೆ ಏನು ಮಾಡ್ಬೇಕ್ರಿ ಅಂತಂದ್ರೆ ಹಾಂ ರೀಲ್ಸ್ ಮಾಡಿ ಇನ್ನು ಕಮ್ಮಿ ಬರ್ತದೆ ಮತ್ತೇನಾಗ್ತದೆ. ಈಗ ಹಿಂತೋರಿ ನಾವು ಏನು ಅನ್ಬೇಕು, ಏನೋ ಅನ್ಲಕ್ಕೆ ಬರಲ್ಲ, ಮಾತಾಡ್ಬೇಕಂತೀವಿ ಅಂದರೆ ನಿಮಗೆ ಯಾಕೆ ನಾವು ತೆಗ್ದೀವಿ ನಮ್ಮ ಪರ್ಸೆಂಟೇಜ್ ಅದ ನಿಮಗೆ ನೋಡಿ ಏನು ಮಾಡೋದ ಹೀಗೆಲ್ಲ ಅನ್ಬೇಕಂತೀವಿ. ಬಟ್ ಸಂಸ್ಕಾರ ಅವೇನೋ ಮಾಡ್ಲಕ್ಕೆ ಕೊಡೋದು. ಮತ್ತು ಏನರ ಅಂದ್ರೆ ಯಾಕೆ ಭಾಳ ದೊಡ್ಡಕೆ ಆಗಿದ್ದೇನೆ ಹೀಗೆಲ್ಲ ಮಾತಾಡ್ತೀನಿ, ನಮಗೆ ನೀವು ಸಣ್ಣಕ್ಕಿದ್ದೀವಿ ಸಣ್ಣಕ್ಕೆ ಅಪ್ಲೆ ಇರು, ದೊಡ್ಡರಪ್ಲೆ ಮಾತಾಡೋದು ಬರಬೇಡ ಹಿಂಗಂತ. ಸೊ ಅವ್ರು ಏನಂತಾರೆ ಅನ್ಸ್ಕೊಂಡು ಕುಂದಿರ್ಬೇಕಾಗ್ತದೆ. ಹಂಗಂತ ಹೇಳಿ ಭಾಳ ಅನ್ಸ್ಕೊಂಡು ಕುಂದಿರ್ಬೇಡ್ರಿ. ಎಷ್ಟು ನಾವು ಅನ್ಸ್ಕೊಂಡು ಕುಂದಿರ್ತೀವಲ್ಲ ಅಷ್ಟು ಅವ್ರು ಇನ್ನೂ ನಮ್ಮ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ತಿರುಗಿ ಮಾತಾಡೋಕೆ ಟ್ರೈ ಮಾಡಿರಿ ಆದಷ್ಟು. ಅವ್ರು ನಿಮಗೆ ದೊಡ್ಡವ್ರು ಅನ್ಕೊಳ್ಳಿ ಏನು ಭೀ ಅನ್ಕೊಳ್ಳಿ, ಬಟ್ ಮಾತಾಡ್ರಿ. ನಾವು ಎಷ್ಟು ಸುಮ್ಮನಿರ್ತೀವಲ್ಲ ಅವ್ರು ನಮಗೆ ಇನ್ನೂ ಅಷ್ಟು ಅಂಜಿಸ್ತಾರೆ. ಸೊ ಮಾತಾಡ್ರಿ. ಗೈಸ್ ಇದು ಮುಗೀತು ನಮ್ಮದು ರಿಸಲ್ಟ್ ಎಲ್ಲ ಮುಗೀತು. ಎಲ್ಲ ಸೆಕೆಂಡ್ PU ಸ್ಟೂಡೆಂಟ್ಸ್ ಎಲ್ಲರೂ ಚಂದ ತೆಗ್ದಿರಿ ರಿಸಲ್ಟ್. ಯಾರು ಸ್ಯಾಡ್ ಆಗಕ್ಕೆ ಹೋಗಬೇಡಿ, ಯಾರು ಟೆನ್ಷನ್ ತೊಗೊಲಿಕ್ಕೆ ಹೋಗಬೇಡಿ. ಸೊಸೈಟಿ ಬಗ್ಗೆ ನೀವು ಸ್ಯಾಟಿಸ್ಫೈಡ್ ಆಗಿರಿ. ಆ್ಯಂಡ್ ಮುಂದೆ ನಿಮ್ಮ ಕರಿಯರ್ ನಿಮ್ಗೆ ಎದ್ರಾಗ ಇಂಟ್ರೆಸ್ಟ್ ಅದ ಆ ಕೋರ್ಸ್ ಚೂಸ್ ಮಾಡಿರಿ. ಮಂದಿ ಸಜೆಷನ್ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಸಜೆಷನ್ಸ್ ಎಲ್ಲರಿಗೂ ಕೇಳಿರಿ, ಲಾಸ್ಟಿಗೆ ಮಾಡೋದು ನಿಮ್ಮದೇ ಮಾಡಿರಿ. ಓಕೆ ಗೈಸ್, ಮತ್ತು ಹಾಂ ಆಲ್ ದ ಬೆಸ್ಟ್ ಎಲ್ರಿಗೂ. ನಿಮ್ಮ ಮುಂದಿನ ಫ್ಯೂಚರ್ ಫುಲ್ ಬ್ರೈಟ್ ಆಗಿರಲಿ ಅಂತ ಅನ್ಕೋತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಓಕೆ, ಇದು ರಿಸಲ್ಟ್ ಮುಗೀತು. ಇನ್ನೊಂದೇನಪ್ಪ ಅಂತಂದ್ರೆ ನಾವು ಬರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪಾರ್ಟಿ. ಏನಪ್ಪ ಅಂತಂದ್ರೆ ಸ್ವಲ್ಪ ಜನ ಹೆಂಗಾರ ಗೊತ್ತೇನು ರೀ, ರಿಲೇಟಿವ್ಸ್ ಬೇಡ ಫ್ರೆಂಡ್ಸ್ ಬಗ್ಗೆ ಮಾತಾಡ್ತೀನಿ. ನನ್ನ ಫ್ರೆಂಡ್ಸ್ ಸ್ವಲ್ಪ ಮಂದಿ ಅವರು ನನಗೆ ಫಾಲೋ ಮಾಡಲ್ಲ, ಬಟ್ ನನ್ನ ರೀಲ್ಸ್ ನೋಡ್ತಾರೆ, ನನ್ನ ಸ್ಟೋರಿ ಭೀ ನೋಡ್ತಾರೆ. ಹಿಂಗೆ ಕದ್ದು ಮುಚ್ಚಿ ಏನಿಟ್ಟಾಳಿ ಅಷ್ಟೊಂದು ನೀವು ನೋಡೋದಿತ್ತಪ್ಪ ಅಂತಂದ್ರೆ ನಂಗೆ ಫಾಲೋ ಮಾಡ್ರಲ್ಲ, ನಂಗೆ ಫಾಲೋ ಮಾಡಿರಿ ಯಾಕೆ ಅಂತೀನಪ್ಪ ಅಂತಂದ್ರೆ ನಾನು ಯಾವಾಗ ಭೀ ನಾನು ರೀಲ್ಸ್ ಬಿಟ್ಟಪ್ಪ ಅಂದ್ರೆ ಫಸ್ಟ್ ಅವ್ರು ನಿಮ್ಮದು ಹೋಮ್ ಪೇಜಿಗೆ ಬರ್ತಾವೆ. ಸೊ ಫಾಲೋ ಮಾಡಿರಿ, ನೋಡಿರಿ. ಬಟ್ ಅವ್ರು ಮಾಡಲ್ಲ. ಮತ್ತು ನಾವು ಫಾಲೋ ಮಾಡೋಕ್ಕೆ ದೊಡ್ಡ ಸ್ಟಾರ್ ಅದು ಅಂದ್ರೆ ಏನು ಮಾಡಬೇಕು. ಆ್ಯಂಡ್ ನಾನು ಸ್ವಲ್ಪ ಮಂದಿ ಇದು ಹಿಂಗೆ ರಿಲೇಟಿವ್ಸ್ ನನ್ನ ಫ್ರೆಂಡ್ಸ್ ಇದ್ದರು, ಹಿಂಗೆ ರಿಲೇಟಿವ್ಸ್ ಏನು ಮಾಡ್ತಾರೆ ಗೊತ್ತೇನು ರೀ, ನಾವು ಫಾಲೋ ಮಾಡ್ತಾರೆ, ಸ್ಟೋರಿ ಭೀ ನೋಡ್ತಾರೆ, ರೀಲ್ಸ್ ಭೀ ನೋಡ್ತಾರೆ, ಬಟ್ ಲೈಕ್ ಕೊಡಲ್ಲ. ಯಾಕಪ್ಪ ಅಂದ್ರೆ ಮತ್ತು ನಮ್ಮ ಒಂದು ಲೈಕಿಂದಕ್ಕೆ ಒಂದು ದೊಡ್ಡ ಸ್ಟಾರ್ ಆದ್ರೆ ಅಂದ್ರೆ ಏನು ಮಾಡಬೇಕು. ಮತ್ತು ಇಲ್ಲ ಈ ಮಂದಿದ ಮೆಂಟಾಲಿಟಿ ಎಲ್ಲಿಂದ ತರ್ತಾರೆ ಇಂಥ ಯೋಚನೆಗಳು ಅಂತ ನನಗೆ ಗೊತ್ತಾಗಲ್ಲ. ಅಟ್ಲೀಸ್ಟ್ ಒಂದು ಲೈಕ್ ಮಾಡೋದು ನೋಡಿರಿ. ಈಗ ಸ್ವಲ್ಪ ಮಂದಿ ಹೆಂಗಿರ್ತಾರಪ್ಪ ಅಂತಂದ್ರೆ ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಭೀ ರಿಲೇಟಿವ್ಸ್ ಭೀ ಇರ್ತಾರೆ. ರಿಲೇಟಿವ್ಸ್ ಅಂದ್ರೆ ಅಷ್ಟು ಮಂದಿ ಇಲ್ಲ, ಒಂದು ಸ್ವಲ್ಪ ಮಂದಿ ಇರ್ತಾರೆ ಆಗ್ಲಾರ್ದವ್ರು. ಅವ್ರು ಏನು ಮಾಡ್ತಾರೆ ಮಾತಾಡ್ತಾರೆ, ಏಕೆ ರೀಲ್ಸ್ ಬಿಡ್ಲತ್ತಾಳ, ಏನು ಇನ್ಫ್ಲುಯೆನ್ಸರ್ ಆಗ್ಬೇಕನ್ಲತ್ತಾಳ, ಏನೋ ಇರಲಿ ಬಿಡು ನೋಡೋಮಕ್ಕೆ ಏನು ಮಾಡ್ತಾಳ ಅಂತ ಏನು ಕಿತ್ತಾಳ ನೋಡಮ್ಮೆ. ಬಟ್ ಹಿಂಗನ್ನಲ್ಲ, ಇರಲಿ ಬಿಡಪ್ಪ ಏನೋ ಒಂದು ಟ್ರೈ ಮಾಡ್ಲತ್ತಾಳ ಹುಡುಗಿ, ಇಲ್ಲ ಸ್ವಲ್ಪ ಇಲ್ಲ ಪ್ರೋತ್ಸಾಹ ಮಾಡಮ್ಮಿ, ಸ್ವಲ್ಪ ಎಂಕರೇಜ್ ಮಾಡಮ್ಮಿ. ಇಲ್ಲಿ ಒಂದು ಲೈಕ್ ಕೊಟ್ರೆ ಏನಾಗ್ತದೆ, ಜಾಸ್ತಿ ಏನಾಗಲ್ಲ, ಒಂದು ಲೈಕ್ ಜಾಸ್ತಿ ಆಗ್ತದೆ. ಅದು ಅವ್ರು ಹಂಗಲ್ಲ ಮಾಡ್ಲತ್ತಾರ, ಏನು ಮಾಡ್ತಾಳ ನೋಡಮ್ಮಿ. ಅವ್ರಿಗೆ ನಾವು ಒಂದೇ ಮಾತು ಹೇಳೋಕೆ ಇಷ್ಟಪಡ್ತೀನಿ, ನೀವು ಲೈಕ್ ಕೊಡ್ರಿ ಬಿಡ್ರಿ ಅದೇ ಫರಕ್ ಬೀಳಲ್ಲ. ಬಟ್ ಇಂಥವೇನು ಥಿಂಕ್ ಮಾಡ್ತಿರಲ್ಲ, ಒಂದು ಲೈಕ್ಲಿಂತ ಹಂಗಾಗ್ತಾಳೇನೋ ಹಿಂಗಾಗ್ತಾಳೇನೋ ಅಂತೇಳಿ ಹಾಗೇನೋ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ನಮ್ಗೆ ಏನು ಭೀ ಆಗೋಲ್ಲ. ನೀವಿಲ್ಲ ಅಂತಂದ್ರೆ ಈಗ ದುನಿಯಾದಾಗ ಮತ್ತು ಯಾರೂ ಮಂದಿನೇ ಇಲ್ಲ. ನೀವಿಲ್ಲ ಅಂತಂದ್ರೆ ನಾವು ಖರೆ ಹೇಳಿ ನಂದು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ದಿಲ್ಲ. ನಂಗೆ ಒಂದು ಮಾತು ಗೊತ್ತಾಯಿತು, ಏನಪ್ಪ ಅಂತಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಿಂತ ನಮ್ಮ ರಿಲೇಟಿವ್ಸ್ಗಿಂತ ಹೊರಗಿನ ಮಂದಿ ನಮಗೆ ಭಾಳ ಪ್ರೀತಿ ಮಾಡ್ತಾರೆ. ಅವ್ರು ನಮಗೆ ಭಾಳ ಏನಂತ ಸಪೋರ್ಟ್ ಮಾಡ್ತಾರೆ.
ಅವ್ರು ನಮಗೆ ಏನೋ ಸಜೆಸ್ಟ್ ಮಾಡ್ತಾರೆ, ನೀವು ಈ ಟೈಪ್ ವೀಡಿಯೋಸ್ ಮಾಡಿರಿ, ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ನಾ ಪೋಸ್ಟ್ ಬಿಡಲು ಜಲ್ದಿ ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಈ ನಂದು ಎಲ್ಲ ವೀಡಿಯೋಸಿಗೆ ಏನು ಕಮೆಂಟ್ಸ್ ಅಲ್ಲ ಆ ಎಲ್ಲ ಕಮೆಂಟ್ಸ್ ನನಗೆ ಹೊರಗಿನ ಮಂದಿಲಿಂದ ಸಿಕ್ಕಿದೆ. ನಾಕೆ ಒಳಗಿನ ಮಂದಿ ಒಂದು ಭೀ ಕಮೆಂಟ್ ಮಾಡಿಲ್ಲ, ಒಂದು ಲೈಕ್ ಮಾಡಿಲ್ಲ. ಲೈಕ್ ಕಮೆಂಟ್ ಯಾರೂ ಮಾಡಿಲ್ಲ ನನಗೆ ಗೊತ್ತಿದ್ದವರು, ಬಟ್ ಲೈಕ್ ಭಾಳ ಜನ ಮಾಡ್ಯಾರ ನನಗೆ ಗೊತ್ತಿದ್ದವರು ಪರ್ಸ್ನಲಿ. ಸ್ವಲ್ಪ ಜನ ಲೈಕ್ನು ಮಾಡಿಲ್ಲ, ಕಮೆಂಟ್ನು ಮಾಡಿಲ್ಲ, ಜಸ್ಟ್ ರೀಲ್ ನೋಡ್ತಾರೆ, ಮತ್ತೆ ತೊಗೋತಾರೆ, ಸ್ಟೋರಿ ನೋಡ್ತಾರೆ, ಮುಗೀತು. ಹಿಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ನಂದು 2 ಮಂತ್ಸಿಂದ ಯೂಟ್ಯೂಬ್ನಾಗ ಸಬ್ಸ್ಕ್ರೈಬರ್ಸ್ 70 ಇದ್ದರು. ಈಗೇ ಸ್ಟಾರ್ಟ್ ಮಾಡೀನಿ, 70 ಇದ್ದರು ನನ್ನ ಸಬ್ಸ್ಕ್ರೈಬರ್ಸ. ಸೊ ನಾ ಏನು ಮಾಡಿದ್ದೆ, ಇನ್ಸ್ಟಾದಾಗ ಲಿಂಕ್ ಇಡಮಪ್ಪ ಯೂಟ್ಯೂಬ್ದು, ಮಂದಿ ಅಂದರೆ ಯೂಟ್ಯೂಬ್ನ ಬಂದು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ನಾ ಹಂಗೆ ಅಂದ್ಕೊಂಡಿದ್ದೆ. ಗೊತ್ತೇನ್ರಿ ಏನಾಗ್ಯದಂತ, ನಾ ಇನ್ಸ್ಟಾದಾಗ ನಾನು ಯೂಟ್ಯೂಬ್ ಲಿಂಕ್ ಇಟ್ಟೀನಿ, ಅದು 100 ಮೆಂಬರ್ಸ್ ನೋಡ್ಯಾರ. ಆ 100 ಮೆಂಬರ್ಸ್ನಾಗ ಒಬ್ಬರು ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಮಾಡೋದು ನೋ ಗೈಸ್, ಅವ್ರು ಮಾಡಲ್ಲ. ಅವ್ರು ಯಾಕೆ ಮಾಡ್ತಾರೆ ಪಾಪ ನೋಡ್ರಿ. ಈಗ ಇನ್ಸ್ಟಾಗ್ರಾಮ್ಲಿಂತ ನಮ್ಗೆ ಯೂಟ್ಯೂಬ್ದಾಗ ಬರ್ಬೇಕಂತಂದ್ರೆ 5 ಕಿಲೋಮೀಟರ್ಸ್ ಜರ್ನಿ ಆಗ್ತದೆ. ಅಷ್ಟು 5 ಕಿಲೋಮೀಟರ್ ಜರ್ನಿ ಯಾರು ಟಯರ್ಡ್ ಆಗ್ತಲ್ಲ ಪಾಪ ಅವರಿಗೆ, ಸೊ ಬರಲ್ಲ. ನಾ ಅಂತೀನಿ ಓಕೆ ಯೂಟ್ಯೂಬ್ದಾಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅಟ್ಲೀಸ್ಟ್ ಇನ್ಸ್ಟಾಗ್ರಾಮ್ದಾಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲ ಮಾಡಿರಿ ಅಂತೀನಿ. ಬಟ್ ಅದನ್ನು ಮಾಡಲ್ಲ ಅಂತಾರೆ. ಈಗ ಏನು ಹೇಳಿ ಅಂದರೆ ನಂಗೆ ಇದು ಗೊತ್ತಾಗತ್ತಿದ್ದ, ಎಲ್ಲಿ ನಾವು ಆಕೆಗೆ ಫಾಲೋ ಮಾಡ್ಲತ್ತರ, ಆಕೆಗೆ ಲೈಕ್ ಮಾಡ್ಲತ್ತರ, ಈಕೇನು ದೊಡ್ಡ ಸೆಲೆಬ್ರಿಟಿ ಆಗ್ತಾಳೆ ಅಂತ ಆ ಅಂಜಿಕೆ ಅದನೋ, ಏನು ಇದಕ್ಕೆ ಯಾವ ಲೈಕ್ ಮಾಡ್ತಾನೆ ಹೋಗ ಕಡಿ ಅಂತ ಈ ಭಾವನೆ ಅದನ್ನು ನನಗೆ ಗೊತ್ತಾಗತ್ತೆ. ಪ್ಲೀಸ್ ಯಾರು ಹಿಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಯಾರ ಬೆಳಿಲತ್ತಾರ ಅಂತಂದ್ರೆ ಪ್ಲೀಸ್ ಅವ್ರಿಗೆ ಬೆಳೆಸ್ರಿ, ಇನ್ನೂ ಸ್ವಲ್ಪ ಎಂಕರೇಜ್ ಮಾಡಿರಿ. ಅದು ಬಿಟ್ಟು ಸುಮ್ಮನೆ ಹಿಂಗೆ ಹೊಟ್ಟೆ ಹುರ್ಕೊಬಿಟ್ರೆ ಏನೂ ಮೀನಿಂಗ್ ಇರಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಷ್ಟೇ. ಇಷ್ಟ ಅವ್ರದ್ದು ಬಗ್ಗೆ ಅವ್ರ ರೀಲ್ಸ್ ನೋಡೋದು ಇಷ್ಟ ಆಗಲಾಗಿತ್ತು, ಏನು ಭೀ ಆಗಲಾಗಿತ್ತು ಅಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಸ್ಟೋರಿ ಬೇಕು ನೋಡಿ ಸ್ಟೋರಿ ಭೀ ನೋಡೋಕೆ ಹೋಗ್ಬೇಡ್ರಿ. ನಾನು ಫಾಲೋ ಬ್ಯಾಕ್ ಮಾಡ್ತೀನಿ, ಫಾಲೋ ಭೀ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಬಂದು ನೋಡೋಕ್ಕೆ ಹೋಗ್ಬೇಡ್ರಿ. ಫಾಲೋ ಮಾಡಲ್ಲ, ಫಾಲೋ ಮಾಡೋರ್ನು ಫಾಲೋ ಮಾಡ್ಲಾರ್ದವ್ರು ನನ್ನ ಇನ್ಸ್ಟಾ ಪೇಜ್ನ ಬರ್ತಾರೆ, ನನ್ನ ರೀಲ್ಸ್ ಏನೇನು ಬಿಡ್ತೀನಿ ಎಲ್ಲ ನೋಡ್ತಾರೆ, ನನ್ನ ಸ್ಟೋರೀಸ್ ಎಲ್ಲ ನೋಡ್ತಾರೆ. ಬಟ್ ಕಮೆಂಟ್ ಮಾಡಲ್ಲ, ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಏನೂ ಮಾಡಲ್ಲ. ನಂಗೆ ಇದೇ ವಂಡರ್ ಅನಿಸ್ತದ, 100 ಮೆಂಬರ್ಸ್ನಾಗ ಅಟ್ಲೀಸ್ಟ್ ಒಬ್ಬರು ನಾನು ಯೂಟ್ಯೂಬ್ದಾಗ ಹೋಗಿ ಸಬ್ಸ್ಕ್ರೈಬ್ ಮಾಡೋದಿರ್ತದಲ್ಲಿ. ನಾ ಯಾಕೆ ಇಟ್ಟು ನಂಗೆ ಟೈಮ್ ಪಾಸ್ ಆಗಲಾಗಿತ್ತಪ್ಪ, ನಡಿ ಸುಮ್ಮನೆ ಯೂಟ್ಯೂಬ್ದು ಲಿಂಕ್ ಇಟ್ಬಿಡಮ್ಮ ಇನ್ಸ್ಟಾಗ್ರಾಮ್ದಾಗ ಹಂಗಾರೆ ಇಲ್ಲ. ನಾ ಏನೋ ಒಂದು ಹೋಪ್ ಇಟ್ಕೊಂಡೆ, ನಮ್ಮ ಮಂದಿಯಪ್ಪ, ನಮ್ಮ ಗುಲ್ಬರ್ಗ ಮಂದಿ, ನಮ್ಮ ಸಮೀಪಿದ್ದರ ರಿಲೇಟಿವ್ಸ್ ಅರ, ನಮ್ಮ ಫ್ರೆಂಡ್ಸ್ ಅರ ಇನ್ಸ್ಟಾಗ್ರಾಮ್ದಾಗ ನಂಗೆ ಫಾಲೋ ಮಾಡ್ತಾರಪ್ಪ. ಯಾಕಪ್ಪ ಅಂತಂದ್ರೆ ಅದು ನಂಗೆ ರೀಸನ್ ಗೊತ್ತಿಲ್ಲ. ಏನು ಸಿಗ್ತಾವಲೇ ಸೋನಿ. ಓಕೆ ಗೈಸ್, ಹಾಂ ಏನಪ್ಪ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಅಂದರೆ ರಿಲೇಟ್ ಮಾಡ್ತಾರೆ. ಲಾಸ್ಟ್ಲಿ ನಾ ಏನು ಹೇಳ್ಬೇಕಾಗತ್ತೀನಪ್ಪ ಅಂತಂದ್ರೆ, ಯಾರು ರಿಸಲ್ಟ್ ಕಮ್ಮಿ ಬಂದಿದ್ದ ಟೆನ್ಷನ್ ತೊಗೊಲಿಕ್ಕೆ ಹೋಗಬೇಡ್ರಿ. ಇನ್ನು ನೀವು ಬೆಸ್ಟ್ ಟ್ರೈ ಮಾಡ್ತೀರ ಅಂದ್ರೆ ಮಾಡಿರಿ, ಇಲ್ಲ ಇಟ್ಸ್ ಓಕೆ ಸಾಕಪ್ಪ ಇಷ್ಟೇ ಅಂತಂದ್ರೆ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಯಾರ್ಯಾರು ರಿಸಲ್ಟ್ ಭಾಳ ಬೆಸ್ಟ್ ಬಂದಿದೆ ಅವರಿಗೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ರಿಲೇಟಿವ್ಸ್ ಯಾರಿಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಪಾಪ, ಅವ್ರದ್ದು ಎಷ್ಟು ಪರ್ಸೆಂಟೇಜ್ ಬಂದಿದೆ ಬಿಟ್ಬಿಡ್ರಿ. ನೀನು ಜಾಸ್ತಿ ಓದಿಲ್ಲೇನೋ ಅದಕ್ಕೆ ಹಿಂಗೆ ಕಮ್ಮಿ ಬಂದಿದ್ದ, ನೀವು ಜಾಸ್ತಿ ಟ್ರೈ ಮಾಡಿಲ್ಲೇನೋ ಅದಕ್ಕೆ ಹಿಂಗೆ ಕಮ್ಮಿ ಬಂದಿದ್ದ ಅಂತ ಹೇಳಿ ಚುಚ್ಚಿ ಮಾತಾಡೋಕ್ಕೆ ಹೋಗಬೇಡ್ರಿ. ಅವ್ರ ಪಾಪ ಅವ್ರದ್ದು ರಿಸಲ್ಟ್ ಕಮ್ಮಿ ಬಂದಿದಂತ ಪಾಪ ಅವರು ಒಳಗೆ ಕೊರಗ್ತಾ ಇರ್ತಾರೆ. ಅದ್ರಾಗ ನೀವು ಇನ್ನೊಂದು ಸ್ವಲ್ಪ ಮಾತಾಡಿ ಅವ್ರಿಗೆ ಸಾಯಿಸ್ಲಿಕ್ಕೆ ಹೋಗಬೇಡಿ. ಅದು ಹೆಂಗೆ ಅನಿಸ್ತದೆ ಗೊತ್ತೇನ್ರಿ, ಅದು ನೀವು ಫೀಲ್ ಮಾಡಿರೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಆ್ಯಸ್ ಅ ಸ್ಟೂಡೆಂಟಾಗಿ ನಾ ಫೀಲ್ ಮಾಡ್ತೀನಿ. ಯಾರ ಹಿಂಗೆ ಅಂದಿರಂದ್ರೆ ಇಲ್ಲ ನಿಂಗೆ ರೀಲ್ ಮಾಡೋಕ್ಕೆ ಟೈಮ್ ಸಿಗಲ್ಲ, ಎಲ್ಲಿ ಓದುತ್ತಿ ಅದಕ್ಕೆ ನಿನ್ನ ಮಾರ್ಕ್ಸ್ ಕಮ್ಮಿ ಬಂದಿದೆ ಹಿಂಗೆಲ್ಲ ಹೇಳಿದವ್ರು ಹಾರ ಮಂದಿ. ಒಂದು ಸೇಫ್ಟಿ ಪಿನ್ ತೊಗೊಂಡಿದ್ದು ಒಳಗೆ ಚುಚ್ಚಿದಂಗೆ ಆಗ್ತದೆ. ಅದು ಬರೀ ಆ್ಯಸ್ ಅ ಸ್ಟೂಡೆಂಟ್ಸ್ ಆಗಿ ನಾವು ಅಷ್ಟೇ ಫೀಲ್ ಮಾಡ್ಬೋದು, ನಿಮ್ಮಿಂದ ಫೀಲ್ ಮಾಡ್ಲಿಕ್ಕಾಗಲ್ಲ. ಸೊ ಹಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಪ್ಲೀಸ್. ಈಗ ಹೇಳತ್ತೀನಿ, ನಂದು ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ. ಬರೀ ನಾನು ಸ್ಟೋರಿ ನೋಡಿ ಗಾಯಪ್ ಆಗೋದು ಆ್ಯಂಡ್ ಬರೀ ನಾನು ರೀಲ್ಸ್ ನೋಡಿ ಲೈಕ್ ಮಾಡೋದೇ ಹಾಗೆ ಎರಡು ಮಾಡ್ಲಿಕ್ಕೆ ಹೋಗಬೇಡ್ರಿ. ನಾನು ರೀಲ್ಸ್ ವ್ಲಾಗ್ಸ್ ಎದಕ್ಕೆ ಮಾಡ್ತೀನಿ, ನಿಮಗೆ ಎಂಟರ್ಟೈನ್ಮೆಂಟ್ ಸಿಗಲಿ ಏನೋ ಗೊತ್ತಿಲ್ಲ. ರೀಲ್ಸ್ ಮಾಡೋದು, ವ್ಲಾಗ್ಸ್ ಮಾಡೋದು ನನಗೆ ಪರ್ಸ್ನಲಿ ಭಾಳ ಇಷ್ಟ ಆಗ್ತದೆ. ನಾನು ಸುಮ್ಮನೆ ತೋರಿಸ್ಕೊಂಬ ಸಲಕ್ಕಾಯಿತು ಆ್ಯಂಡ್ ಬೇರೆ ಅದ್ರ ಸಲಕ್ಕಾಯಿತು ನಾನು ಅದಕ್ಕೆ ಏನೂ ಮಾಡಲ್ಲ. ನಂಗೆ ಇಷ್ಟ ವ್ಲಾಗ್ಸ್ ರೀಲ್ಸ್ ಎಲ್ಲ ಮಾಡೋದು. ನಂದೇನು ಒಂದು ವಿಷಯಪ್ಪ ಅಂತಂದ್ರೆ ನಂದು ವ್ಲಾಗ್ಸ್ ಚೆಂದ ಫೇಮಸ್ ನನ್ನ ವ್ಲಾಗ್ಸ್ಲಿಂತ ನನ್ನ ರೀಲ್ಸ್ಲಿಂತ ನಂಗೆ ಹೊರಗಿನ ಜನ ನನಗೂ ಹಿಂಗೆ ರೆಕಗ್ನೈಸ್ ಮಾಡಬೇಕು. ನೀವು ಭವಾನಿ ಅಲ್ಲ, ನಾನು ನಿಮ್ಮದು ರೀಲ್ಸ್ ನೋಡೀನಿ, ನೀವು ಭವಾನಿ ಅಲ್ಲ, ನಾನು ನಿಮ್ಮ ವ್ಲಾಗ್ಸ್ ನೋಡೀನಿ, ನೀವು ಒಂದೆರಡು ಕಾಂಪ್ಲಿಮೆಂಟ್ಸ್ ಕೊಟ್ಟು ನನಗೆ ಹೊರಗೆ ರೆಕಗ್ನೈಸ್ ಮಾಡಬೇಕು ಅಂತಂಬಂದು ನಾನು ಒಂದು ಸಣ್ಣ ವಿಷಯ ಅಷ್ಟೇ ಆಗ್ಬಿಟ್ಟು ಮತ್ತೇನು ಭೀ ಇಲ್ಲ. ಸೊ ಇಷ್ಟೇ ಗೈಸ್ ಪ್ಲೀಸ್. ಆ್ಯಂಡ್ ನಾನು ಇಷ್ಟು ಹೇಳಿ ನನ್ನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಂ ಗೈಸ್, ಮತ್ತು ಏನೂ ಇಲ್ಲ.
ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ. ಗೈಸ್ ಇಷ್ಟೇ. ಪ್ಲೀಸ್ ನಂದು ಇನ್ಸ್ಟಾಗ್ರಾಮ್ ಐ ಡಿ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ನಂಗೆ ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡಿರಿ ಆ್ಯಂಡ್ ಯೂಟ್ಯೂಬ್ನಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆ್ಯಂಡ್ ಇಷ್ಟ ಆಗಬೇಕು, ಎಸ್ಪೆಷಲಿ ಸ್ಟೂಡೆಂಟ್ಸಿಗೆ ಇಷ್ಟ ಆಗ್ಬೇಕು ನಂದು ಈ ವಿಡಿಯೋ. ಯಾಕಪ್ಪ ಅಂತಂದ್ರೆ ಎಲ್ಲ ಸ್ಟೂಡೆಂಟ್ಸ್ದು ಮನಸ್ಸಿನ ಮಾತು ಇವತ್ತು ನಾ ಹೇಳೀನಿ. ಸೊ ನೀವು ನಂಗೆ ಕನೆಕ್ಟ್ ಆಗಿರಿ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮಾತಾಗ ನೀವು ನನ್ನ ಜೊತೆ ಕನೆಕ್ಟ್ ಆಗಿರಿ, ನೀವು ಭೀ ನನ್ನ ಜೊತೆ ರಿಲೇಟ್ ಮಾಡ್ತೀರಿ ಈ ಮ್ಯಾಟರ್ದಾಗ ಅಂತ ನಾ ಅಂದ್ಕೊಂಡೀನಿ. ಸೊ ನಿಮಗೆ ನಂದು ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ಲರಿಗೂ ಹೇಳಿ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಕ್ಕೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಲಕ್ಕೆ ಹೇಳ್ರಿ. ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಸಿಗ್ತೀನಂತ ನನ್ನ ನೆಕ್ಸ್ಟ್ ವೀಡಿಯೋದಾಗ. ಆ್ಯಂಡ್ ನಾನು ಇನ್ನು ಮುಂದೆ ವ್ಲಾಗ್ಸ್ ಯಾವ ಟೈಪ್ ಮಾಡಬೇಕು ಅಂತ ಹೇಳಿ ನಂಗೆ ಸಜೆಸ್ಟ್ ಮಾಡಿರಿ. ಯಾಕಂದ್ರೆ ನಂಗೆ ಥಿಂಕ್ ಮಾಡಿ ಸಾಕಾಗ್ಯದ ಯಾವ ವಿಡಿಯೋ ಮಾಡಲಿ, ಏನು ವ್ಲಾಗ್ ಮಾಡಲಿ ಅಂತ ಪುನಃ. ಸೊ ನಂಗೆ ನೀವು ಸಜೆಷನ್ಸ್ ಕೊಡ್ರಿ, ಈ ಟೈಪ್ ವ್ಲಾಗ್ ಮಾಡು ಅಂಥೇಳಿ ನಾ ಅದು ವ್ಲಾಗ್ಸ್ ಮೇಲೆ ಟ್ರೈ ಮಾಡ್ತೀನಂತ. ಅಷ್ಟೇ ಗೈಸ್, ಮತ್ತು ಸಿಗ್ತೀನಂತ ನಾನು ನೆಕ್ಸ್ಟ್ ವೀಡಿಯೋದಾಗ. ಅವಿನಂತ ಬಾಯ್.